ನನ್ನ ತೆರಿಗೆ ನನ್ನ ಹಕ್ಕು ಎಂಬ ಕಾಂಗ್ರೆಸ್ ಅಭಿಯಾನಕ್ಕೆ ಬಿಜೆಪಿ ಈಗ ಟಾಂಟ್ ಕೊಟ್ಟಿದೆ. ಹಿಂದೂಗಳ ತೆರಿಗೆ ಹಿಂದೂಗಳಿಗೆ ನೀಡಿ ಅಂತ ಬೆಳ್ತಂಗಡಿ ಶಾಸಕ ಹರೀಶ್ ಪೂಂಜಾ ಹೇಳಿದ್ದಾರೆ. ನನ್ನ ತೆರಿಗೆ ನನ್ನ ಹಕ್ಕು, ಇದು ಕಾಂಗ್ರೆಸ್ ಅಭಿಯಾನ ಮಾಡು. ಈಗ ಬಿಜೆಪಿ ನಾಯಕರು ಟಾಂಟ್ ಕೊಟ್ಟಿದ್ದಾರೆ. ಅದರಲ್ಲೂ ಕೂಡ ಈ ಧರ್ಮದ ಬಣ್ಣ ಕಟ್ಟಲಾಗಿದೆ. ಹಿಂದೂಗಳ ತೆರಿಗೆ ಹಿಂದೂಗಳು ಕೊಟ್ಬಿಡಿ ಅಂತ ಹೇಳಿದ್ದಾರೆ ಹರೀಶ್ ಪೂಂಜಾ. ದೇಶದಲ್ಲಿರುವಂತಹ ತೆರಿಗೆ ಸಂಗ್ರಹದಲ್ಲಿ ಹಿಂದೂಗಳ ಪಾಲೆಷ್ಟಿದೆ? ಹೈಯೆಸ್ಟ್ ಇದೆ. ಇದರಲ್ಲಿ ಹಿಂದೂಗಳ ಅಭಿವೃದ್ಧಿಗೆ ಉಪಯೋಗವಾಗ್ತಿರೋದು ಎಷ್ಟು? ಹಿಂದೂಗಳ ತೆರಿಗೆ ಹಣ ಬೇರೆ ಧರ್ಮಗಳಿಗೆ ಹೋಗಬಾರ್ದು ಅಂತ ಪೂಂಜಾ ಹೇಳಿದ್ದಾರೆ. ಹಿಂದೂಗಳ ತೆರಿಗೆ ಕಟ್ತಾರೆ, ಹಿಂದೂಗಳು ಕೊಟ್ಬಿಡಿ. ಟ್ಯಾಕ್ಸ್ನಲ್ಲೂ ಧರ್ಮ ತಂದ ಹರೀಶ್ ಪೂಂಜಾ ವಿರುದ್ಧ MB ಪಾಟೀಲ್ ಗರಂ ಆಗಿದ್ದಾರೆ. ನಮ್ಮ ದೇಶದ ಸಂವಿಧಾನ ಬೆಳ್ತಂಗಡಿ ಶಾಸಕರಿಗೆ ಗೊತ್ತಿಲ್ಲ ಅನ್ಸುತ್ತೆ. ಸಂವಿಧಾನದ ಅಡಿಯಲ್ಲಿ ನಿರ್ಮಾಣ ಆಗಿದ್ದೆಲ್ಲವೂ ಕೂಡ. ಹರೀಶ್ ಪೂಂಜಾ ಶಾಸಕರಾಗೋಕೆ ಅರ್ಹಲಿಲ್ಲ ಅಂತ ಹೇಳಿದ್ದಾರೆ ಸಚಿವ MB ಪಾಟೀಲ್. ಒಂದು ಸಮಗ್ರವಾಗಿರ್ತಕ್ಕಂಥ ಒಕ್ಕೂಟ ವ್ಯವಸ್ಥೆ ಇರತಕ್ಕಂಥ ರಾಷ್ಟ್ರ. ಈ ದೇಶದಲ್ಲಿ ಅದು ಅಸ್ಸಾಮಿನಿಂದ ಹಿಡಿದು ಗುಜರಾತ್ ಇರ್ಬೋದು, ಅಥವಾ ತ್ರಿಪುರ ನಾರ್ತ್ ಈಸ್ಟಿಂದ ಹಿಡಿದು ಗುಜರಾತ್ವರೆಗೆ, ಕಾಶ್ಮೀರದಿಂದ ಹಿಡಿದು ಕನ್ಯಾಕುಮಾರಿವರೆಗೆ ನಮ್ಮೆಲ್ಲ ಸಮಗ್ರತೆ ಇರತಕ್ಕಂಥ ಭಾರತೀಯರು ನಾವು, ಭಾರತ ರಾಷ್ಟ್ರ ನಾವು. ಇವತ್ತು ಯಾವುದೋ ಒಂದು ಕ್ಷುಲ್ಲಕ ತೆರಿಗೆ ವಿಚಾರವನ್ನಿಟ್ಟುಕೊಂಡು ಈ ದೇಶದ ಸಂಸತ್ನಲ್ಲಿ ಕುಳಿತಿರ್ತಕ್ಕಂಥ ನಮ್ಮ ರಾಜ್ಯದ DK ಸುರೇಶ್ ಅವರೊಂದು ಮಾತಾಡ್ತಾರೆ. ತೆರಿಗೆಯ ಒಂದು ಕಾರಣವನ್ನು ನೆಪವಾಗಿಟ್ಟುಕೊಂಡು ದಕ್ಷಿಣ ಭಾರತ ಬೇರೆ ದೇಶ ಆಗಬೇಕೆನ್ನುವಂಥ ಒಂದು ಪ್ರಸ್ತಾಪವನ್ನು ಇಡ್ತಾರೆ. ನಾನು ಅದೇ ಉದ್ದೇಶಕ್ಕೋಸ್ಕರ ನಾನು ಹೇಳಿರ್ತಕ್ಕಂಥದ್ದು, ಇವತ್ತು ದೇಶ ವಿಭಜನೆಯನ್ನು ಯಾವುದೋ ಒಂದು ಕ್ಷುಲ್ಲಕ ಕಾರಣಕ್ಕೋಸ್ಕರ ದೇಶ ವಿಭಜನೆಯ ಮಾತನ್ನು ಹೇಳ್ತಾ ಇದ್ದಾರೆ ಅಂತ ಹೇಳಿದರೆ, ನಾಳೆ ನಾವು ಹೇಳ್ತಾ ಇರ್ತಕ್ಕಂಥದ್ದು ಈ ದೇಶದಲ್ಲಿರ್ತಕ್ಕಂಥ ಬಹುಸಂಖ್ಯಾತ ಹಿಂದೂಗಳು, ಅತ್ಯಂತ ಹೆಚ್ಚು ಟ್ಯಾಕ್ಸ್ ಕಟ್ಟತಕ್ಕಂಥವರು ಹಿಂದೂಗಳು. ನಾವು ತೆರಿಗೆಯನ್ನು, ನಾವು ಹಿಂದೂಗಳು ಕಟ್ಟಿರ್ತಕ್ಕಂಥ ತೆರಿಗೆ ಹಿಂದೂಗಳ ಅಭಿವೃದ್ಧಿಗೆ ಉಪಯೋಗ ಆಗಲಿ ಎನ್ನುವಂಥ ಮಾತುಗಳು ಕೇಳಲ್ಪಟ್ಟರೆ ಈ ದೇಶದ ಸಮಗ್ರತೆಯ ಪ್ರಶ್ನೆ ಎಲ್ಲಿ, ಸಮಗ್ರತೆಯ ಅಸ್ತಿತ್ವ ಎಲ್ಲಿ ಹೋಗ್ಬೋದು? ಪ್ರಾಯಶಃ ರಾಜಕಾರಣದಲ್ಲಿರ್ತಕ್ಕಂಥ ಜವಾಬ್ದಾರಿ ಇರ್ತಕ್ಕಂಥವರು ಈ ಮಾತುಗಳನ್ನು ಆಡಬಾರ್ದು. ನೀವು ತೆರಿಗೆ ವಿಚಾರದಲ್ಲಿ ದೇಶ ವಿಭಜನೆಯ ಮಾತನಾಡಿದರೆ ನಾವು ಖಂಡಿತ ಹೇಳ್ತೇವೆ, ಈ ದೇಶದಲ್ಲಿ ಅತ್ಯಂತ ಹೆಚ್ಚು ತೆರಿಗೆಯನ್ನು ಕಟ್ಟತಕ್ಕಂಥ ಹಿಂದೂಗಳು ಕಟ್ಟಿರ್ತಕ್ಕಂಥ ತೆರಿಗೆಯನ್ನು ಹಿಂದೂಗಳಿಗೆ ಅಭಿವೃದ್ಧಿಗೋಸ್ಕರ ಉಪಯೋಗ ಮಾಡಿಕೊಳ್ಳಿ ಅಂತ ಕೇಳೋದ್ರಲ್ಲಿ ತಪ್ಪೇನಿದೆ? ಇದನ್ನು ನಾನು ಇವತ್ತಿಗೂ ನಾನು ಸಮರ್ಥನೆ ಮಾಡ್ತೇನೆ. ಆದರೆ ನಾವು ಈ ದೇಶದಲ್ಲಿರ್ತಕ್ಕಂಥ ಎಲ್ಲ ಭಾರತೀಯರು ಒಂದಾಗಿರಬೇಕು. ನಮ್ಮದು ರಾಜಕೀಯವಾಗಿರ್ತಕ್ಕಂಥ ವೈರುಧ್ಯಗಳು ಏನು ಬೇಕಾದರೂ ಇರ್ಬೋದು, ಆದರೆ ದೇಶ ಎನ್ನುವಂಥ ಮಾತುಗಳು ಬಂದಾಗ ನಾವೆಲ್ಲರೂ ಭಾರತೀಯರಾಗಿ ಯೋಚನೆ ಮಾಡತಕ್ಕಂಥ ಮಾನಸಿಕತೆ ಕಾಂಗ್ರೆಸ್ನ ನಾಯಕರಿಗೂ ಬರಬೇಕು ಎನ್ನುವಂಥದ್ದು ನನ್ನ ಆಗ್ರಹ. ನೋಡಿ, ಯಾವ ಮಟ್ಟಕ್ಕೆ ಇವರು ಇಳಿದ್ರು ಅಂತ ಇದ್ರ ಮೇಲೆ ತೋರಿಸ್ತದೆ. ಇದು ಮೂರ್ಖತನದ ಒಂದು ಪರಮಾವಧಿ. ನಮ್ಮ ದೇಶದ ಸಂವಿಧಾನ, ನಮ್ಮ ದೇಶದ ಏನು ಫ್ಯಾಬ್ರಿಕ್ ಇದೆ, ಆ ಪಾಪ ಬೆಳ್ತಂಗಡಿ MLA ಗೊತ್ತಿಲ್ಲ ಅಂದರೆ ಶಾಸಕನಾಗ್ಲಕ್ಕೂ ಕೂಡ ಅವರು ಅರ್ಹರಿಲ್ಲ. ಈ ಥರ ಹಿಂದೂ ಟ್ಯಾಕ್ಸು ಇದು ಯಾವ ಮಟ್ಟಕ್ಕಾರೆ ನೀವು ಒಯ್ಬೇಕು, ಏನು ಮಾತಾಡ್ಬೇಕಂತೀರ? ಇದು ಇಂಥ ಮೂರ್ಖತನದ ಪ್ರಶ್ನೆಗಳಿಗೆ ಉತ್ತರ ಕೊಡಲಾರದೆ ಇರೋದೇ ಬೆಟರು.